ಓದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟು ಈ ವರ್ಷ ಏನಾರು ನಾವು ಮಾಡಲಿಲ್ಲ ಅನ್ನೋದಾಗಿದ್ದರೆ ಸ್ಟ್ರೆಂತ್ ತುಂಬ ಕಡಿಮೆ ಆಗಿಬಿಡ್ತಿತ್ತು. ಇವಾಗ ನಾವು ಹೇಳೋದೇನಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅಷ್ಟೇ. ಮೂಲ ಸೌಕರ್ಯಗಳು ಸ್ಕೂಲ್ಗಳಲ್ಲಿ ಸಿಕ್ಬಿಟ್ರೆ ಗುಣಮಟ್ಟದ ಶಿಕ್ಷಣ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಈಗ ನಾವೇ ಹೆಚ್ಚು ಕಡಿಮೆ ಹೇಳ್ಬೇಕು ಅನ್ನೋದಾದರೆ ನಾವು ಓದಬೇಕಾದ್ರೆ ಟಾಯ್ಲೆಟ್ ರೂಮು ಅದೆಲ್ಲ ಇರಲೇ ಇಲ್ಲ. ನಾವು ಬರೀ ಕಾಂಪೌಂಡಲ್ಲೇ ಎಲ್ಲ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾಯಿದ್ದೋ. ಇವಾಗೆಲ್ಲ ಚೆನ್ನಾಗೇ ಇದೆ. ಈಗೇನಾಗಿದೆ ಅಂದರೆ ಎಲ್ಲರ ಮೈಂಡ್ಲೂ ಸರ್ಕಾರಿ ಶಾಲೆ ಅಂತಂದ್ರೆ ಏನಂತಂದರೆ ಗುಣಮಟ್ಟದ ಶಿಕ್ಷಣ ಸಿಗ್ತಾಯಿಲ್ಲ ಅಂತ. ಗುಣಮಟ್ಟದ ಶಿಕ್ಷಣ ಸಿಗೋಕ್ಕೆ ಏನಾಗ್ತದೆ ಅಂದರೆ ಮೂಲ ಸೌಕರ್ಯಗಳು ಬೇಕಲ್ಲ ಸರ್. ಅದರಿಂದ ನಾವು ಪ್ರಚಾರ ಬಯಸ್ಕೊಂಡು ಬರೋದಾಗಿದ್ದರೆ ಇದೊಂದೇ ಪ್ಲಾಟ್ಫಾರ್ಮ್ ಬೇಕಾಗಿಲ್ಲ ಸರ್. ಪ್ರಚಾರಕ್ಕೋಸ್ಕರನೇ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಂಥ ಅವಶ್ಯಕತೆಗಳೇ ಇಲ್ಲ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿವೆ, ನೀವೇ ನೋಡ್ತಾ ಇದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ಬರೀ ಬೇರೆ ಪ್ಲಾಟ್ಫಾರ್ಮ್ಗಳೇ ಬೇರೆ ಬೇರೆ ಇದೆ. ಅದಕ್ಕೆ ಸರ್ ದಯವಿಟ್ಟು ಸರ್ಕಾರಿ ಶಾಲೆ ಉಳಿಬೇಕು, ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಸರ್ ನನ್ನ ಮನವಿ.